ಭೂತಾದಲ್ಲಿರೋ ವೆಯ್ಟ್ ಆ್ಯಕ್ಚುಲಿ ಬ್ರೇಕ್ ಮಾಡೋದೇ ಬೇಕಾಗಿಲ್ಲ ಗೊತ್ತಾ. ಏನು ಗುರು ಇದು ನಾಡಿಗೆ 260 ಹೊಡೋಯ್ತು. ಪಂ 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 ಪಂ. ಆ್ಯಕ್ಚುಲಿ ನಮಗೆ ಗೊತ್ತಾಗಿರಲ್ಲ, ಬೇರೆಯವರು ತಿಕ್ಕ ಹೊರ್ಕೊಂಡಿರ್ತಾರೆ ಫುಲ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು another vlog. ದಿಸ್ ಇಸ್ ಅಕ್ಷತ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ನೋಡಿರ್ತೀರಾ ಗಾಡಿ ಡೆಲಿವರಿ ಅಲ್ಲ, ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡೋಂಥ ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಸ್ವಲ್ಪ ಪ್ರೀ ಸ್ಕ್ರಿಪ್ಟೆಡ್ ವಿಡಿಯೋ. ಆಲ್ರೆಡಿ ಗಾಡಿ ತೊಗೊಂಡು ನಾನು ಆಲ್ಮೋಸ್ಟ್ 2,000 ಮೇಲೆ ಓಡಿಸ್ಬಿಟ್ಟಿದ್ದೀನಿ. 2,500 ಆಲ್ಮೋಸ್ಟು. ಇಟ್ಸ್ ಜಸ್ಟ್ ದಟ್ ನನಗೆ ಅದು ಟೈಮ್ ಮಾಡೋಕ್ಕೆ ಸ್ವಲ್ಪ ಆಗಿಲ್ಲ, ಬಿಕಾಸ್ ಐ ವಾಂಟೆಡ್ ಟು ಎಂಜಾಯ್. ಸ್ವಲ್ಪ ಪವರ್ ಜಾಸ್ತಿ ಇರೋ ಗಾಡಿ ಅಲ್ಲ, ಏನೇ ಎಕ್ಸ್ಪೀರಿಯನ್ಸ್ ಇದ್ರೂ ಸ್ವಲ್ಪ ಗಾಡಿಗೆ ಮಿಷಿನ್ಗೆ ರೆಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ. ಟಿಪಿಕಲ್ ನಮ್ಮ ಹಾಸನ್ ರೋಡು. ಸೊ ಇವತ್ತು 2 ಡಿಫ್ರೆಂಟ್ ಲೈನಪ್ಸ್. ಒಂದು CBR 650F ಇದು ZX10R ವಿಂಟರ್ ಎಡಿಷನ್. ಸೊ ಇದು ರೇರು, ಅದು ರೇರ್ ಆಗೋಗಿದೆ ಆಲ್ಮೋಸ್ಟ್. ಜಾಸ್ತಿ ಬೈಕ್ಸ್ ಬರ್ದಿಲ್ಲ. ಸೊ ನಮ್ಮ ಗ್ರೂಪ್ ಹೆಂಗೆ ಬರೀ ರೇರ್ ಬೈಕ್ಸೇ ಇರುತ್ತೆ. ಸೊ ಇದು ಮೈ ಫಸ್ಟ್ ಇಂಪ್ರೆಷನ್ ಅಂತೆಲ್ಲ ಏನೋ ಹೇಳೋಕ್ಕಾಗಲ್ಲ. ಗಾಡಿ ತೊಗೊಂಡು ಆಲ್ರೆಡಿ ಫುಲ್ ಲೋಡ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಮಾಡ್ಜಲ್ಲ, ಬೇಸಿಕ್ ಮಾಡ್ಜಲ್ಲ. ಅವತ್ತು ನೀವು ಬರೀ ಆಕ್ಸರಿ ಹಾಕಿದ ಮಾತ್ರ ನೋಡಿದ್ರಿ, ಇದಿರಲಿಲ್ಲ. ಹಾಕ್ಸ್ದಾಗ ಇದೊಂದು ಹಾಕ್ಸಿದ್ದೀನಿ ವಿಂಡ್ ಸ್ಕ್ರೀನು. ಎಲ್ಲರೂ ನಿಲ್ಲಿಸ್ದಾಗ ತೋರಿಸ್ತೀನಿ. ಬಟ್ ಫಸ್ಟ್ ಇಂಪ್ರೆಷನ್ಸ್ ಅಂತ ಬೈಕ್ ಕ್ರೇಜಿ ಬೈಕ್. ಆ್ಯಸ್ ಯೂಶ್ವಲ್ ಸ್ಕಿಲ್ ಎಲ್ಲೋ ಇದೆ, ನಾನು ಎಲ್ಲೋ ಇದ್ದೀನಿ. ಫ್ರೀಕ್ವೆಂಟಾಗಿ ರೈಡ್ ಮಾಡಬೇಕು, ಅದೇ ಪ್ರಾಬ್ಲಮ್. ಮಾಡಿ ಓಡಿಸಲ್ವಲ್ಲ, ಅದೇ ಇರೋದು. ನೋಡಿ ಗಾಡಿ ಲೀನ್ ಮಾಡೋ ಲೀನ್ ಆ್ಯಂಗಲ್ ಗೊತ್ತಾಗುತ್ತೆ. ರೈಟಿಗೆ ತಿರ್ಸೋದು ನೋಡಿ 5 ಡಿಗ್ರಿ, ಹಿಂಗೆ ತಿರ್ಸ್ರಿ. ಹಿಂಗೆ 20 ಡಿಗ್ರಿಗಿಂತ ಜಾಸ್ತಿ ಮಾಡೋಕ್ಕಾಗಿಲ್ಲ, ಬಿಕಾಸ್ ಸೂಪರ್ ಸ್ಪೋರ್ಟ್ ಅಲ್ಲ ಅಲ್ವಾ. ಸೊ ಅದೊಂದು ಇರೋ ಒಂದೇನು ಗೊತ್ತಾ, ಹಿಂಗೆ ಇಟ್ಕೊಂಡು ಹೊಡಿಬೇಕಂತೇನಲ್ಲ, ಒನ್ ಟಚ್ ಸ್ಟಾರ್ಟ್ ಆಗೋಗುತ್ತೆ. ಸೊ ಅದು ಬೆಸ್ಟ್ ಪಾಯಿಂಟು. ಎಕ್ಸಾಸ್ಟ್ ಯಾವುದಂತ ಗೆಸ್ಟ್ ಮಾಡ್ತಾ ಇರಿ, ಲಾಸ್ಟಲ್ಲಿ ತೋರಿಸ್ತೀನಿ. ಫುಲ್ ಸಿಸ್ಟಮ್ ಆದರೆ ಇದರಲ್ಲಿ ಒಂದೇನು ಗೊತ್ತಾ, ಇಲ್ಲಿ ಪವರ್ ಗೊತ್ತಾಗುತ್ತೆ. ಈ ಕಡೆ ಗೇರ್ ಹಾಕ್ಬಿಟ್ಟು ಮೂವ್ ಮಾಡಿದ್ರೆ ಈ ಕಡೆ ಕರ್ವಲ್ಲಿ ಟಾರ್ಕ್ ಗೊತ್ತಾಗುತ್ತೆ. ಇದು ಥ್ರಾಟಲ್ ರೆಸ್ಪಾನ್ಸು, ಆ ಕಡೆ ಟಾರ್ಕ್ ರೆಸ್ಪಾನ್ಸ್, ಪವರ್ ಜನ್ರೇಟ್ ಆಗೋದು. ಆಮೇಲೆ ಯೂಸರ್ ಒನಲ್ಲಿ ಏನು ಮಾಡಿದ್ದೀನಿ ಅಂದರೆ ಫುಲ್ ಪವರ್ 1 ಅಂದರೆ ಹೈಯೆಸ್ಟ್ ಪವರ್. ಟ್ರಾಕ್ಷನ್ ಕಂಟ್ರೋಲ್ 1 ಇಟ್ಕೊಂಡಿದ್ದೀನಿ, ಲೆಫ್ಟ್ ಕಂಟ್ರೋಲ್ 1 ಇಟ್ಕೊಂಡಿದ್ದೀನಿ. ಕ್ವಿಕ್ ಶಿಫ್ಟರು 1 ಬಂದುಬಿಟ್ಟು ರೇಸಿಯರ್ ಬರುತ್ತೆ, ಸ್ವಲ್ಪ ಗ್ರಂಟ್ ಇರುತ್ತೆ. ಸೊ 2 ಬಂದುಬಿಟ್ಟು ಸ್ಮೂತಾಗಿರುತ್ತೆ. ಸೊ ಅದಕ್ಕೆ 2ನಲ್ಲಿ ಇಟ್ಟಿರೋದು. ಕ್ರೇಜಿ ಟ್ರಾಫಿಕ್ ಇದೆ. ಬಿಗ್ ಬೈಕ್ಸ್ ನೋಡೋದಂತೂ ಮೇಲೇ ಬರ್ತಾರೆ. ಸೊ ಇಟ್ ಫೀಲ್ಸ್ ಗುಡ್ ಟು ಕಮ್ ಬ್ಯಾಕ್ ಟು ಟಿಪಿಕಲ್ ವೇ ಆಫ್ ಹೌ ಐ ಸ್ಟಾರ್ಟೆಡ್ MOTOVLOGGING. ಸೂಪರ್ ಬೈಕ್ಸ್ ಏನಪ್ಪ ಅಷ್ಟು ಒಳ್ಳೆ ಕಾಂಟೆಂಟ್ ಹಾಕಿನೂ ಅಪ್ಟಿಕ್ಕೆ ಆಗಿಲ್ಲ, ನೋಡೋಣ ಏನಾಗುತ್ತೆ. ಸೊ ಈ ಬೂಸಾಗು ನಾನು ಜನ್ಮ ನನಗೆ ಗೊತ್ತಿಲ್ಲ. Gen 2 ಗಾಡಿಗಳು ಬೇಜ ನೋಡ್ಸಿದ್ದೀನಿ. CBO ನಾನ್ CBO ಅಲ್ಲ, ಬೇಸಿಕಲಿ CBO CKD. ಆ ಗಾಡಿಗಿರೋ ಮೈನ್ ವ್ಯತ್ಯಾಸ ಏನಂದ್ರೆ ಅದು ಪವರ್ ಫುಲ್ ಲೀನಿಯರ್ ಆಗಿರುತ್ತೆ, ಓಕೆನಾ, 220 240ವರೆಗೂ. ಬಟ್ ಈ ಗಾಡಿ 100ಇಂದ 290ವರೆಗೂ ಸಿಕ್ಕಾವಡೆ ಪವರ್ ಜನರೇಟ್ ಮಾಡುತ್ತೆ. ಎಕ್ಸ್ಟ್ರೀಮ್ಲಿ ಪವರ್ಫುಲ್. ಸೋ ಮಚ್ ಸೋ ದಟ್ ಕೈಯಿಂದ ಕೈಯನ್ನೇ ಹ್ಯಾಂಡ್ ಆಗಿಬಿಟ್ಟು ಹೋಗ್ಬಿಡುತ್ತೆ, ಅಷ್ಟು ಪವರ್ ಜನರೇಟ್ ಮಾಡುತ್ತೆ. ಸ್ಟಾಕ್ ಬೈಕ್ ಇದ್ದಾಗ ನನಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಬಟ್ ವೆನ್ ಐ ಮೇಡ್ ಇಟ್ ಫುಲ್ ಸಿಸ್ಟಮ್ ಅಲ್ಲ, ಫುಲ್ ಸಿಸ್ಟಮ್ ಮಾಡಿದಾಗ ನಾನು ಬೇಕಂತಾನೆ ಫುಲ್ ಸಿಸ್ಟಮ್ ಮಾತ್ರ ಮಾಡಿಸಿದ್ದೆ. ಸ್ವಲ್ಪ ದಿನ ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ಏರ್ ಫಿಲ್ಟರ್ ಹಾಕಿ ನೋಡಿದೆ. ಸೊ ಇಟ್ ವಿಲ್ ಕ್ರಿಯೇಟ್ ದಟ್ ಮೈನರ್ ಡಿಫ್ರೆನ್ಸ್. ಸೊ ಅದೊಂದು ಬೆಸ್ಟ್ ಪಾರ್ಟು. ಅದು ಒಂಥರ ಮೆಕ್ಯಾನಿಕಲ್ ಸೌಂಡ್ ಗುರು ಗಾಡಿ. ಅದನ್ನು ಯಾರು ಇದು ಮಾಡೋಕ್ಕೆ ಆಗಲ್ಲ, ಕಂಪೇರೇ ಮಾಡೋಕ್ಕಾಗಲ್ಲ. ಇನ್ಲೈನ್ 4 ಬಟ್ ಅದೊಂಥರ ರಾನೆಸ್ಸು, ಆ ಗ್ರಂಟು ಹಂಗೆ ಇದೆ ಕ್ಯಾರೆಕ್ಟ್ರು. ಸ್ಮೂತ್ ಔಟ್ ಮಾಡಿದ್ದಾರೆ ಹೊಸ ಗಾಡಿ. ಬಟ್ ಆದರೂ ಈ ಸ್ಟಾಕ್ ಸೈಲೆನ್ಸರ್ ಗಾಡಿ ಒಂಥರ ಸಖತ್ತಾಗಿ ಕಾಣುತ್ತಪ್ಪ. ಕ್ರೇಜಿ ಆಗಿದೆ ಸ್ಟಾಕ್ ಸೈಲೆನ್ಸರ್ ಲುಕ್. ಬಟ್ ಇಟ್ಸ್ ಜಸ್ಟ್ ದಟ್ ಪ್ರಿಯಾರಿಟೀಸ್. ಓಪನ್ ಮಾಡ್ಬೋದು, ಇವ್ರು ಅಡ್ಡ ಬಂದ್ಬಿಡ್ತಾರೆ. ಇದು ಸ್ವಲ್ಪ ಟಾಪ್ ಜಾಸ್ತಿ ಅಲ್ಲ, ಸೂಪರ್ ಸ್ಪೋರ್ಟ್ ಥರ ಟಾಪಲ್ಲಿ ಡ್ರೈವ್ ಆಗೋಲ್ಲ. ಸೂಪರ್ ಸ್ಪೋರ್ಟ್ ಒಂಥರ ಸಖತ್ತಾಗಿರುತ್ತೆ ಕಾರ್ನರ್ಸ್ಗೆ, ಅದನ್ನು ಯಾರು ಬೀಟ್ ಮಾಡೋಕ್ಕಾಗಲ್ಲ. ಐ ಮಿಸ್ ಮೈ 6R. ಸೊ ಏನಕ್ಕೆ ಹಿಂಗೆ ಮಾಡ್ತಾ
ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ. ಒನ್ ಆಫ್ ದ ರೀಸನ್ಸ್ ಈ ಬೈಕ್ ತೊಗೊಂಡಿರೋದೇನಂದ್ರೆ ಇದೊಂಥರ ಹೈಬ್ರಿಡ್ ಗಾಡಿ ಥರ. ಹೈಬ್ರಿಡ್ ಅಂದರೆ ಯು ಕ್ಯಾನ್ ರೈಡ್ ಇಟ್ ಲೈಕ್ ಅ ಬೂಸಾ, ಯು ಕ್ಯಾನ್ ರೈಡ್ ಇಟ್ ಲೈಕ್ ಅ ಟೂರರ್ ಆರ್ ರಾದರ್ ಸೂಪರ್ ಸ್ಪಾಟ್, ಮೈ ಬ್ಯಾಡ್. ಸೊ ಎಲ್ಲಾನು ಮಾಡುತ್ತೆ ಗಾಡಿ ಇದು. ಫಾಗ್ ಅಲ್ಲ, ಫಾಗ್ ಹೋಗ್ತಾ 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 ಫಾಗ್ ಬಂದಿರುತ್ತೆ ಇವಾಗ. ಮನೆ ಹತ್ರನಾ? ನೆನ್ನೆನೂ ಹಂಗೆ ಆಯ್ತು ಸಾಯಂಕಾಲ. ಲೋಪರ್ ನನ್ನ ಮಕ್ಳು ಕಾರು ಅವ್ರು ಹೆಂಗೆ ಬರ್ತಾರಂದ್ರೆ ನೋಡಲ್ಲ ಮಾಡಲ್ಲ, ಹಂಗೆ ಬರ್ತಾ ಇರ್ತಾರೆ. ಬೈಕ್ ನೋಡಿದ್ರೆ ಇನ್ನೂ ಜೋಶು. ಇದ್ರಲ್ಲಿ ವಿಸಿಬಿಲಿಟಿ ಒಂದು ಸ್ವಲ್ಪ ಇದು ಆಕ್ರೋಪೋವಿಚು ಸ್ನೇಕ್ ಸೈಲೆನ್ಸರ್ ಥರ, ಇದು ಒಂಥರ ಸಖತ್ತಾಗಿದೆ ಸೌಂಡು. ಇಬ್ರು ಕಾಯ್ತಾ ಇದೀವಿ ಗೇರಲ್ಲಿ ಹಾಕೊಂಡು ಗಾಡಿ ಓಪನ್ ಮಾಡಕ್ಕೆ. ಆಮೇಲೆ ಈ ಗುಜರಾದಲ್ಲಿ ಇನ್ನೊಂದು ಏನು ಗೊತ್ತಾ, ಹತ್ರವಾಗಿ ಬ್ರೇಕ್ ಹಾಕೋವರೆಗೂ ನೀವು ಎಷ್ಟು ಫಾಸ್ಟಲ್ಲಿ ಇದ್ದೀರ ಅಂತ ಗೊತ್ತೇ ಆಗಲ್ಲ. ಬಿಕಾಸ್ ಏರೋಡೈನಮಿಕ್ಸ್ ಹಂಗಿದಲ್ಲ ಗಾಡಿ ಇದಕ್ಕೆ. ಸೊ ಆ ರೀಸನ್ ಇರೋದ್ರಿಂದ ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಗಾಡಿ. ಸೊ ಅದೊಂದು ತುಂಬ ಹುಷಾರಾಗಿರ್ಬೇಕು. ಬೇಸಿಕಲಿ ಫಸ್ಟ್ ಟೈಮ್ ಕೊಟ್ಟರು 200 ಆರಾಮಾಗಿ ಹೊಡೆದ್ಬಿಡ್ತಾರೆ, 250-200 ಅಲ್ಲ ಆರಾಮಾಗಿ. ಬಂತು ಟೆನರ್ ಬೆಟರ್ ಎಡಿಷನ್ ಬ್ಲೇಡು. ಊಟದಲ್ಲಿರೋ ವೆಯ್ಟ್ ಆ್ಯಕ್ಚುಲಿ ಬ್ರೇಕ್ ಮಾಡೋದೇ ಬೇಕಾಗಿಲ್ಲ ಗೊತ್ತಾ, ಗಾಡಿ ಇರೋ ತೂಕಕ್ಕೆ. ಹಂಗೆ ಅದೇ ಸ್ಲೋಗು 270 kg ಗುರು ಗಾಡಿ ಇದು. ಹೆಂಗುರು ವೆಯ್ಟ್ ಬ್ಯಾಲೆನ್ಸ್ ಮಾಡೋರು ಅಂತಾನೆ ಗೊತ್ತಾಗಲ್ಲ. ಕ್ರೇಜಿ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಗಾಡಿ ಮಾತ್ರ ಇವೆಲ್ಲ. ಪಟಾಕಿ ಹೊಡೀತು, ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ, ಕಾಣಿಸ್ತಾ ಇಲ್ವೋ, ಲೈಟಾಗಿ ಬಂತು ಫ್ಲೇಮು. Mavic ಫುಲ್ ಸ್ಲೋ ಆಗಿಬಿಟ್ಟಿದ್ದಾರೆ ಮಕ್ಕಳಾದ್ಮೇಲೆ. ಚಚ್ಚೆ ಸಾಕ್ಬಿಡೋರು ಮುಂಚೆ ಅವರೆಲ್ಲ ಸ್ಲೋ ಆಗಿ ಹೋಗಿದ್ದು ನಾನು ನೋಡೇ ಇಲ್ಲ. ಸಿಕ್ಕಾಡ ಫಾಸ್ಟಾಗಿ ಓಡಿಸ್ತಿದ್ರು. ಬಮ್ ಬಮ್ ಬಮ್. ಮಾಡಿಲ್ಲ ಅಂದ್ರೆ ಹಂಗೆ ಹಂಗೆ ಹಿಂಗೆ ಬಿಟ್ಟರೆ ಹಂಗೆ ಹೋಗ್ಬಿಡುತ್ತೆ. ನಾನು ಸ್ವಲ್ಪ ನೋಡಿ ಕೈ ಹೆಂಗೆ ಹೋಗ್ತದೆ ಫುಲ್ ಹಂಗೆ. ಒಳ್ಳೆ ಮಜಾ ಆಗೋರು ಗಾಡಿ ಇದು. ಲೈನ್ ಮಾಡ್ಕೊಂಬಂದೆ, ಒಳ್ಳೆ ಸ್ಟ್ರೇಟು ಸಿಕ್ತು. ವಿಡಿಯೋ ಯಾರು ತೆಗ್ದಿದ್ರೆ ಒಳ್ಳೆ ಪ್ರೊಫೆಷ್ನಲ್ ರೇಂಜಿಗೆ ಬಂದಿರೋದು. 22 ಡಿಗ್ರಿ ಆಲ್ಮೋಸ್ಟ್. ಈ ಕಡೆನೂ ಆಗಿತ್ತು, ಹಿಂಗೆ ಎತ್ಕೊಳಲ್ಲ, ಈ ಕಡೆ 22 ಡಿಗ್ರಿ ಹೋಯ್ತು. ಕೋಚ್ ಫೈನಲ್ ಬೀಟ್ ಆನ್ ಯುವರ್ ಸ್ಕೋರ್ 22 ಡಿಗ್ರಿ. 20 ಡಿಗ್ರಿ ಅಂತ ಇನ್ನೂ ಬುಗತ್ತೆ. ನಮಗೆ ಮೀಟ್ರ್ ಬೇಕಷ್ಟೇ ಮುಗ್ಸಕ್ಕೆ. ಏನೋ ಹೊಡೈತಿಲ್ಲ ನನ್ನ ಪಾಡಿಲ್ಲ, ಇಲ್ಲ ಜಾಗ ಸಿಗಲ್ಲ ಹೊಡೆಯೋಕ್ಕೆ. ಹೋಗಲ್ಲ ಅನ್ಕೊಂಡೆ 240 ಬಿಟ್ಟ ಹೊಡಿತಾ ಇದೆ ಇನ್ನದು. ಕ್ರೇಜಿ ಮಾತ್ರ, ಸೀರಿಯಸ್ಲಿ ಇಟ್ಸ್ ಎ ಟಾರ್ಕ್ ಬೈಕ್. ಕ್ರೇಜಿ ಮಾತ್ರ. ಅಲ್ಲೇನು ತಗೊಳ್ಳ ನಾನು ನೋಡೋಣ ಸಿಗುತ್ತಾ ಅಂತ. ಥರ್ಡ್ ಗೇರಲ್ಲಿ ಹಂಗೆ ಫುಲ್ಲು. ನೋಡಿ ಇಲ್ಲಿಂದ ಬಂದರೆ ಲೆಫ್ಟ್ ಸೈಡ್ ಯಡಿಯೂರಲ್ಲಿ ಇಲ್ಲ ಅವತ್ತೊಂದು ಮುಂದೆ ಒಬ್ಬ IBM ಹುಡುಗ ಡುಕಾಟಿ 959 ಆಕ್ಸಿಡೆಂಟ್ ಆಗಿದೆ. ನಾನು ಆ ಕಡೆಯಿಂದ ಬರ್ತಾಯಿದ್ದು ಹಿಂಗೆ ಹಾರ್ಕೊಂಡು ಹಿಂಗೆ ಕೆಳಗಡೆ ಬಿದ್ದ. ನಾನು ಅದು GoPro ಏನೂ ಹಾಕ್ಕೊಂಡಿರಲಿಲ್ಲ. ಆಮೇಲೆ ನೋಡೋಕೆ ಹೋಗಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂದೆ ಸ್ವಲ್ಪ ಜನ ಬಂದರು, BMW ಗ್ರೂಪ್ ಅವರೆಲ್ಲ ಡಾಕ್ಟರ್ಸ್ ಇದ್ರನ್ನ ಟ್ರೈ ಮಾಡಿದ್ರು ಅಂತ ಆಗಿಲ್ಲ. ಬಟ್ ನೆಕ್ ಇರುತ್ತಲ್ಲ, ನೆಕ್ ಹಿಂಗಿದ್ರೆ ಹಿಂಗೆ ಕಟ್ಟಾಗಿ ಇಲ್ಲೇ ಕಟ್ಟಾಗೋಗಿತ್ತು ನೆಕ್ ಹತ್ರ. ಸೊ ಬಾಡಿಲೇನೋ ಫ್ರ್ಯಾಕ್ಚರ್ಸ್ ಆಗಿಲ್ಲ. ಬಟ್ he was 24 or 25 years ಏನೋ ಓಲ್ಡ್ ಅಷ್ಟೇ ಅನ್ಸುತ್ತೆ ಪಾಪ. ಈ ಪಾಸ್ಟ್ ಅವೇ 959 ಹೆಂಗೆ ಫಿಲಿಮ್ ಆ ಕಡೆಯಿಂದ ನಾನು ಕಾರ್ನರಲ್ಲಿ ಬಗ್ಸ್ಕೊಂಡು ಬರ್ತಾಯಿದ್ದೀನಿ.
ಅವನು ಹಿಂಗೆ ಬಂದು ಸ್ವೀಪಿಂಗ್ ಕಾರ್ನರಲ್ಲಿ ಬಂದು ಹಿಂಗೆ ಸ್ಲಿಪ್ಪಾಗಿ ಬಿದ್ದ. ಇಲ್ಲಿರೋ 2-3 ಬಾರ್ ನಮ್ಮ ಫ್ರೆಂಡ್ ಮಯೂರ ಹೋಟೆಲ್ ಹೋಗ್ತೀವಲ್ಲ, ಬಣ್ಣ ಆಯಿತು. ಏನು ನೋಡ್ತೀಯಾ, ತಲೆಗೆ ಹೆಲ್ಮೆಟ್ ಇಲ್ಲ, ಏನಿಲ್ಲ. ಪಂ 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 ಪಂ. ಆ್ಯಕ್ಚುಲಿ ನಮಗೆ ಗೊತ್ತಾಗಿರಲ್ಲ, ಬೇರೆಯವರು ತಿಕ್ಕ ಹೊರ್ಕೊಂಡಿರ್ತಾರೆ ಫುಲ್. ಫಸ್ಟ್ ಬಂದಿದ್ದು ನಂದು, ಸೆಕೆಂಡ್ ಬಂದಿದ್ದು ZX10R ಅನ್ಸುತ್ತೇನೋ, CBRದು ಗೊತ್ತಿಲ್ಲ. ಯೂಶಲಿ ಈ ಥರ ಎಲ್ಲ ನಾವು ಮಾಡಲ್ಲ, ಬಟ್ ಇವತ್ತೇನೋ ಎಕ್ಸಾಸ್ಟ್ ತೋರಿಸ್ಬೇಕಲ್ಲ, ಅದಕ್ಕೆ ಮಾಡಿದ್ದು. ಕಮ್ಯಾನ್, ಐ ಮಿಸ್ ಮೈ ಸೂಪರ್ ಸ್ಪೋರ್ಟ್ ಮ್ಯಾನ್. ಒಂದು ಎತ್ಕೊಳ್ತೀನಿ ಸೂಪರ್ ಸ್ಪೋರ್ಟ್, ಬಿಡೋಲ್ಲ ಲೀಟರ್ ಪ್ಲಸ್, ಅದು ಎತ್ಕೊಳ್ಳೇಬೇಕು. ಅವಾಗ ನನ್ನ ಲೈನ್ ಅಪ್ ಕಂಪ್ಲೀಟ್. ಪಂ ಪಂ ಪಂ. ಲೀನ್ ಮಾಡಿದ್ರೆ ಆಚೆ ಬರೋಕ್ಕಾಗಲ್ಲ. ಸೊ ಸೈಲೆನ್ಸರ್ ರಿವಿಲ್ ಟೈಮ್. ಸೊ ಇಟ್ಸ್ ಆ್ಯಕ್ಚುಲಿ ಎಕ್ಸೋಲ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ಸಿರೋದು.